ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಾಳೆ ದಿಂಡಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಿದ್ರೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಬಾಳೆ ದಿಂಡನ್ನ ಇವಾಗ ಹೇಗೆ ಬಿಡಿಸೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ. ನೀರನ್ನ ಆದಷ್ಟು ತಣ್ಣಗಿರೋದಿರಲಿ. ಸ್ವಲ್ಪ ಐಸ್ ಹಾಕ್ಕೊಂಡು ಅದು ಐಸ್ ವಾಟರ್ ಇದ್ದರೆ ಒಳ್ಳೆಯದು. ಯಾಕೆ ಅಂದರೆ ಬಾಳೆ ದಿಂಡು ಬಿಡಿಸ್ತಾ ಅಂದರೆ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ನೀರಿಗೆ ಹಾಕ್ಕೋಬೇಕು. ಇಲ್ಲಾಂದರೆ ಅದು ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೇ ಕಟ್ ಮಾಡ್ಕೊತ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತಿದ್ದಂಗೆ ನಾವು ನೀರಿಗೆ ಹಾಕ್ಕೊತಾ ಇರಬೇಕು. ನೋಡಿ ಅದು ಈ ಥರ ಇರುತ್ತೆ. ಮಧ್ಯದಲ್ಲಿ ಏನಿರುತ್ತೆ ಅದನ್ನು ಮಾತ್ರ ನಾವು ಉಪಯೋಗಿಸ್ಕೊಳ್ಳೋದು. ಅದ್ರ ಸುತ್ತ ಏನಿದೆ ಆ ಒಂದು ದಿಂಡಿಂದು ಸುತ್ತ ಅದೆಲ್ಲ ನಮಗೆ ಬೇಡ. ಸ್ಟಾರ್ಟ್ ಮಾಡೋಣ. ಬಾಳೆ ದಿಂಡನ್ನ ಕಟ್ ಮಾಡೋಣ. ನೋಡಿ ಬಾಳೆ ದಿಂಡನ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಅದು ಸ್ವಲ್ಪ ಗಟ್ಟಿ ಅನಿಸುತ್ತೆ. ನಾನು ಸಣ್ಣದು ಇಟ್ಕೊಂಡ್ರೆ ಚಾಕು ನನಗೆ ಅದು ಕಂಫರ್ಟಬಲ್ ಆಗಿದೆ. ಸೊ ಹಾಗಾಗಿ ನಾನು ಸಣ್ಣ ಚಾಕು ತೊಗೊಂಡಿದ್ದೀನಿ. ಅದು ನೋಡಿ ನಾರಿನಂಶ ನಿಮಗೆ ಅಲ್ಲೇ ಕಾಣಿಸ್ತಾ ಇದೆ ಅನಿಸುತ್ತೆ. ತುಂಬ ಫೈಬರ್ ಅಂಶ ತುಂಬ ಹೆಚ್ಚಾಗಿದೆ ಇದರಲ್ಲಿ. ಆ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಸಣ್ಣದಾಗಿ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಜೊತೆಗೆ ನೀರಿಗೆ ಹಾಕ್ಕೊಳ್ಬೋದು ಬೇಗ ಕೂಡ. ಅಷ್ಟು ಕಪ್ಪಗಾಗಿ ಅನಿಸಲ್ಲ. ಇಲ್ಲ ಅಂತ ಅಂದರೆ ಅದು ಕಪ್ಪಾಗ್ತಾ ಹೋಗ್ತಾ ಇರುತ್ತೆ ನೀವು ಅದು ಲೇಟ್ ಮಾಡ್ತಾ ಇದ್ದಷ್ಟು. ಸೊ ಹಾಗಾಗಿ ಸಣ್ಣದಾಗಿ ಕಟ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ. ನಾನು ಈ ಬಾಳೆ ದಿಂಡನ್ನ ಏನಕ್ಕೆ ಕಟ್ ಮಾಡೋದ್ರಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ ಹೇಗೆ ಉಪಯೋಗಿಸೋದು ಅಂತ. ಕೆಲವ್ರಿಗೆ ಗೊತ್ತಿರೋದಿಲ್ಲ. ಸೊ ಹೊಸ್ದಾಗಿ ಏನಾದ್ರು ಅಡುಗೆ ಸ್ಟಾರ್ಟ್ ಮಾಡ್ತಿರೋರಿಗೆ ಇದು ಒಂದು ಉಪಯೋಗ ಆಗಲಿ ಅಂದ್ಬಿಟ್ಟು ಅದಕ್ಕೋಸ್ಕರ ಇದನ್ನ ನಾನು ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ನಾನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇನ್ನೂ ಸಣ್ಣ ಕಟ್ ಮಾಡಬೇಕು ಆ್ಯಕ್ಚುಲಿ. ಆದರೆ ಬಟ್ ನಮ್ಮಲ್ಲಿ ಇಷ್ಟಿದ್ರೆ ಓಕೆ, ತಿಂತಾರೆ ಎಲ್ಲರೂ. ಓಕೆ, ಬಾಳೆ ದಿಂಡನ್ನ ಕಟ್ ಮಾಡ್ತಾ ಅದರಲ್ಲಿ ಸಿಗುವಂಥ ನಮಗೆ ಉಪಯೋಗಗಳು, ಬೆನಿಫಿಟ್ಸ್ ಏನಂತ ತಿಳಿಯೋಣ. ಬಾಳೆ ದಿಂಡಿನಲ್ಲಿ ಹೆಚ್ಚಾಗಿ ಫೈಬರ್ ಹೊಂದಿರುತ್ತದೆ. ಹಾಗೆಯೇ ಇದು ನಮ್ಮ ದೇಹ ತೂಕವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ. ಬಾಳೆಯ ದಿಂಡಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದ್ದು ಇದು ರಕ್ತದೊತ್ತಡದ ಏರಿಳಿತವನ್ನು ತಡೆಯಲು ಸಹ ಸಹಾಯ ಮಾಡುತ್ತದೆ. ಹಾಗೆಯೇ ಹೆಚ್ಚಿನ ಫೈಬರ್ ಹೊಂದಿರುವುದರಿಂದ ನಮ್ಮ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕಲು ಕೂಡ ಇದು ಸಹಾಯ ಮಾಡುತ್ತದೆ. ಬಾಳೆಯ ದಿಂಡಿನ ರಸವು ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸಣ್ಣ ಮೂತ್ರಪಿಂಡದ ಕಲ್ಲುಗಳನ್ನು ಹಾದುಹೋಗಲು ಕೂಡ ಇದು ಸಹಾಯ ಮಾಡುತ್ತದೆ. ಹಾಗೆಯೇ ಮಧುಮೇಹ ಇರುವವರಿಗೆ ಇದು ಉತ್ತಮ ಆಯ್ಕೆಯಾಗಿರುತ್ತದೆ ಮತ್ತು ನಮ್ಮ ದೇಹದಿಂದ ವಿಷಕಾರಿ ವಸ್ತುಗಳನ್ನು ತೆಗೆದುಹಾಕಲು ಕೂಡ ಇದು ಸಹಾಯ ಮಾಡುತ್ತದೆ. ಹಾಗೆಯೇ ಇದರಲ್ಲಿ ಕಬ್ಬಿಣ ಮತ್ತು ವಿಟಮಿನ್ B6 ಅಧಿಕವಾಗಿದ್ದು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಕೊಲೆಸ್ಟ್ರಾಲ್ ಅನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ ಫ್ರೆಂಡ್ಸ್. ಸೊ ಹಾಗಾಗಿ ಇದನ್ನು ಎಲ್ಲರೂ ತಿನ್ನಲು ಅಭ್ಯಾಸ ಮಾಡ್ಕೊಳ್ಳೋಣ. ಎಲ್ಲರೂ ಆರೋಗ್ಯವಾಗಿರೋಣ. ಮಕ್ಕಳಿಂದ ಇದ್ದು ವಯಸ್ಸಾಗಿರೋರ್ಗೂ ಇದನ್ನು ತಿನ್ಬೋದು. ಸೊ ಈಗ ನಾನು ಇದೆಲ್ಲ ಬಾಳೆ ದಿಂಡಿ ಏನಿತ್ತು ಅದನ್ನೆಲ್ಲ ಫುಲ್ಲು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಎಷ್ಟು ನಾರಿನಂಶ ಇದೆ ಅಂತ. ತುಂಬ ರಿಚ್ ಫೈಬರ್ ಅಂಶ ಇದೆ. ಇದು ತಿನ್ನೋದ್ರಿಂದ ತುಂಬ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು. ನಮ್ಮ ದೇಹದಲ್ಲಿ ಏನೇ ಒಳಗಡೆ ಕೆಟ್ಟದ ಅಂಶ ಅಂದರೆ ಕೂದಲು ಆ ಥರದ್ದೆಲ್ಲ ಏನೇ ಇದ್ದರೂ ಕೆಟ್ಟ ಅಂಶ ಅದೆಲ್ಲ ಹೊರಗಡೆ ತೆಗೆದು ಹಾಕತ್ತೆ. ಈಗ ಆಲ್ಮೋಸ್ಟ್ ಎಲ್ಲನೂ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ನೀರಿಂದ ನಾನು ಅದನ್ನು ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊತೀನಿ. ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಂಡಾದಮೇಲೆ ಮತ್ತೆ ಅದು ಏನು ಬೌಲಲ್ಲಿತ್ತು ಆ ನೀರನ್ನ ಯೂಸ್ ಮಾಡ್ಕೊಂಬಿಡಿ. ಬೇರೆ ಒಂದು ನೀರನ್ನ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಅದೆಷ್ಟು ಮುಳುಗುತ್ತೆ ಅಷ್ಟು ಹಾಕಿದ್ರೆ ಸಾಕು. ಫುಲ್ ತುಂಬ ನೀರು ಹಾಕಬೇಡಿ. ಅದೆಷ್ಟು ಮುಳುಗೋಕ್ಬೇಕು ಅದಕ್ಕೆ ಅಷ್ಟೇ ನೀರು ಹಾಕಿಬಿಟ್ಟು 4 ವಿಷಲ್ಸ್ನ ಕೂಗಿಸ್ಕೊಳ್ಳಿ. ಏನಕ್ಕೆ ಕೂಗಿಸ್ಕೊಳ್ಳೋದು ಅಂದರೆ ಡೈರೆಕ್ಟಾಗಿ ಹಾಗೆ ಒಗ್ಗರಣೆಯಲ್ಲಿ ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಾನು ಕುಕ್ಕರ್ಗೆ ಹಾಕ್ಕೊಂಡು 4 ವಿಷಲ್ಸ್ 3 to 4 ವಿಷಲ್ಸ್ ಕೂಗಿಸ್ಕೊತೀನಿ. ಆಮೇಲಿಂದ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ. ತ್ರೀ ಟು 4 ವಿಷಲ್ಸ್ ಕೂಗಿಸ್ಕೊಂಡಾದಮೇಲೆ ಕುಕ್ಕರ್ ಕೂಲಾಗಿದೆ. ಓಪನ್ ಮಾಡಿದ್ದೀನಿ. ನೋಡಿ ಇವಾಗ ಅದು ಬೆಂದಿದೆ ಚೆನ್ನಾಗಿ. ನಾನು ಇದಕ್ಕೆ ಆದರೆ ಸಾಲ್ಟ್ ಹಾಕಿ ಬೇಯಿಸಿಲ್ಲ, ಜಸ್ಟ್ ನೀರು ಹಾಕಿ ಬೇಯಿಸಿರೋದಷ್ಟೇ. ನಾನು ಸಾಲ್ಟ್ನ ಆಮೇಲಿಂದ ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕ್ತೀನಿ. ಈಗ ನಾವು ಅದೇನು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ನಾನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅದು ಬೆಂದಿರೋದು ಬಾಳೆ ದಿಂಡಿನೇ ಸಪ್ರೇಟು, ನೀರು ಸಪ್ರೇಟು. ಏನಕ್ಕೆ ಅದನ್ನು ನೀರು ಫುಲ್ಲ ಹಿಂಡಿ ತೆಗಿತಾ ಇದ್ದೀನಿ ಅಂದರೆ ಅದು ಒಗ್ಗರಣೆಲಿ ಬೇಯಬೇಕಾದ್ರೆ ಮತ್ತೆ ನೀರಿನಂಶ ಇತ್ತು ಅಂದರೆ ಇನ್ನೂ ಸ್ವಲ್ಪ ಒಗ್ಗರಣೆದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಒಂಥರ ಸಾಫ್ಟ್ ಒಂಥರ ಅನಿಸುತ್ತೆ. ಸೊ ಅದಕ್ಕೆ ನಮ್ಮಲ್ಲಿ ಒಂದು ಸ್ವಲ್ಪ ಆ ಥರ ಇಷ್ಟ ಆಗೋಲ್ಲ ಯಾರಿಗೂ. ಸೊ ಅದಕ್ಕೆ ನಾನು ಫುಲ್ಲೆಲ್ಲ ನೀರನ್ನ ತೆಗಿತಾ ಇದ್ದೀನಿ. ನಾನೀಗೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನ ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊತಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಾಗಿದೆ. ಸೊ ಅದಕ್ಕೆ ಕರಿಬೇವಿನ ಸೊಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು
ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಗ್ಗರಣೆಗೆ ಬೇಕಾಗಿರೋದೇನೆಂದರೂ ಬೇಯಿಸ್ಕೊಂಡಿರೋದು ಬಾಳೆದಿಂಡು, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಆಮೇಲಿಂದ ಕೊತ್ತಂಬರಿ ಸೊಪ್ಪು ಅದನ್ನು ಆ ಕಡೆ ಇಟ್ಟಿದ್ದೀನಿ. ಇದಿಷ್ಟು ಇದಕ್ಕೆ ಬೇಕಾಗಿರೋದು. ಮತ್ತು ಒಗ್ಗರಣೆ ಮಾಡೋದಕ್ಕೆ ಆಯಿಲ್ಲು ತೊಗೊಂಡಿದ್ದೀನಿ. ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಇವಾಗ ಪ್ಯಾನ್ ಕಾದಿದೆ, ಆಯಿಲ್ ಹಾಕ್ತಾಯಿದ್ದೀನಿ. 1 2 ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ಳಿ. ಕಾದಿದೆ ಎಣ್ಣೆ. ಸೊ ಈಗ ಸಾಸಿವೆ ಒಂದು ಸ್ವಲ್ಪ ಫ್ರೈ ಆಗಲಿ, ಅಂದರೆ ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಏನಿತ್ತು ಅದನ್ನು ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ ನಾನು. ಒಂದು ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು. ಕಡಲೆಬೇಳೆ, ಉದ್ದಿನಬೇಳೆ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ವಿ ಅದನ್ನ ಹಾಕ್ತಾಯಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು ಏನಿತ್ತು ಅದನ್ನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ ಅದನ್ನ ಚೆನ್ನಾಗಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದೇನು ಬೇಯಿಸ್ಕೊಂಡಿದ್ವಿ ಬಾಳೆದಿಂಡು ಅದನ್ನು ಇವಾಗ ನಾನು ಪ್ಯಾನಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ಯಾನ್ ಹಾಕಿದ ತಕ್ಷಣ ಅದು ಸ್ವಲ್ಪ ನಾರು ಥರ ಸಿಗಾಕೊಂಡಿರುತ್ತೆ, ಅಂದರೆ ಸಿಗತ್ತೆ ಮಿಕ್ಸ್, ಅಂದರೆ ಎಲ್ಲದೂ ಕ್ಲೀನಾಗಿ ಬಿಡಿ ಬಿಡಿಯಾಗಿ ಬರೋದಿಲ್ಲ ಅದು ಬಾಳೆದಿಂಡು. ಸ್ವಲ್ಪ ನಾರಿನ ಥರ ಎಲ್ಲವುದು ಮಿಕ್ಸ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಹಾಕ್ಕೊಳ್ಳೋದ್ರಿಂದ ಅದು ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಸೊ ಬಾಳೆದಿಂಡಿಗೂ ಕೂಡ ಅದು ಹಿಡಿಯುತ್ತೆ ಕೂಡ. ಕೆಲವರು ಬೇಯಿಸ್ಕೋಬೇಕಾದ್ರೆ ಬಾಳೆದಿಂಡು ಜೊತೆಗೆ ಹಾಕ್ಕೊಂಡ್ರೆ ಓಕೆ, ಅವ್ರ ಆಪ್ಷನ್ ಅದು. ನಾನಿವಾಗ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಅದು ಬೆಂದಿದೆ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಜೊತೆಗೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ. ಮತ್ತು ಇವಾಗ ಸ್ಟವ್ ಫ್ಲೇಮ್ ಕಮ್ಮಿನೇ ಇಟ್ಕೊಂಡು ನಾನು ಮಾಡಿದ್ದು. ಸೊ ಈಗ ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಕಾಯಿ ತುರಿನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಏಕೆಂದರೆ ರುಚಿ ಚೆನ್ನಾಗಿರುತ್ತೆ ಆಫ್ ಮಾಡಿದ್ಮೇಲೆ ಹಾಕಿದ್ರೆ. ಮೊದಲೇ ಹಾಕ್ಕೊಂಡ್ರೆ ಅಷ್ಟು ರುಚಿ ಅನಿಸಲ್ಲ. ಸೊ ಹಾಗಾಗಿ ನಾನು ಆಫ್ ಮಾಡಿದ್ಮೇಲೆ ಹಾಕ್ತೀನಿ. ಆಫ್ ಮಾಡಿದ್ದೀನಿ ಇವಾಗ ಸ್ಟವ್ನ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಟೇಸ್ಟಿ ಆ್ಯಂಡ್ ಹೆಲ್ದಿ ಬಾಳೆದಿಂಡಿನ ಪಲ್ಯ ರೆಡಿ ಇದೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು.